ಅಧ್ಯಾಪಯೇದ್ಯಸ್ತು ಶಿಷ್ಯಂ ಕೃತ್ವೋಪನಯನಂ ದ್ವಿಜಃ ಸರಹಸ್ಯಂ ಸಕಲ್ಪಂ ಚ ವೇದಂ ಭರತಸತ್ತಮ ತಮಾಚಾರ್ಯಂ ಮಹಾಬಾಹೋ ಪ್ರವದಂತಿ ಮನೀಷಿಣಃ. ಆಚಾರ್ಯ ಅಂದರೆ ಯಾರು? ಯಾರು ಉಪನಯನ ಮಾಡಿ ಅವನನ್ನು ಶಿಷ್ಯನನ್ನಾಗಿ ಮಾಡಿಕೊಂಡು ರಹಸ್ಯಪೂರ್ವಕವಾದ ವೇದಾಂಗಪೂರ್ವಕವಾದ ವೇದವನ್ನು ಅಧ್ಯಯನ ಮಾಡಿಸಿದರೆ ಅವನನ್ನು ಆಚಾರ್ಯ ಅಂತ ಕರೀತಾರೆ. ಎಲ್ಲರೂ ಹೀಗಿರಲೇಬೇಕಿಲ್ಲ. ಯಾರು ಶಾಸ್ತ್ರವನ್ನು ಪಾಠ ಮಾಡ್ತಾನೆ ಅವನು ಆಚಾರ್ಯನೇ. ಅಥವಾ ಆಚಾರ್ಯ ಆದ ಮೇಲೆ ಅಧ್ಯಯನ, ಅಧ್ಯಾಪಕ. ಏಕದೇಶಂತು ವೇದಸ್ಯ ವೇದಾಂಗಾನ್ಯಪಿ ವಾ ಪುನಃ ಯೋಧ್ಯಾಪಯತಿ ವೃತ್ಯರ್ಥಂ ಉಪಾಧ್ಯಾಯಸ್ಸ ಉಚ್ಯತೆ. ಉಪಾಧ್ಯಾಯ ಅಂದರೆ ಯಾರು? ವೇದದ ಏಕದೇಶವನ್ನು ಕಲಿಸ್ತಾನೆ. ವೇದದ ಸಮಗ್ರ ಆಯಾಮವನ್ನು ಅವನೇನು ಪರಿಚಯ ಮಾಡಿಸೋಲ್ಲ. ವೇದದ ಏಕದೇಶ. ನೋಡಪ್ಪ, ನಾನು ವೇದ ಹೇಗೆ ಹೇಳ್ಕೊಡಬೇಕು ಅಂತ ಹೇಳ್ತೇನೆ. ವೇದಾಂಗವನ್ನು, ವೇದಾಂತವನ್ನು, ರಹಸ್ಯ ಅಂದರೆ ವೇದಾಂತ ಇನ್ಯಾರೋ ಪಾಠ ಮಾಡ್ತಾರೆ. ಅದು ಯಾಕೆ ಮಾಡೋದು? ವೃತ್ಯರ್ಥಂ. ಒಂದಿಷ್ಟು ಫೀಸನ್ನು ಇಸ್ಕೊಂಡು ಅಥವಾ ಏನನ್ನೋ ಬಳುವಳಿಯಾಗಿ ಪಡೆದು ಕಲಿಸಿಕೊಡ್ತಾನೆ. ಅವನು ಉಪಾಧ್ಯಾಯ, ಆಚಾರ್ಯ ಅಲ್ಲ. ಈ ಆಚಾರ್ಯ ಮತ್ತು ಉಪಾಧ್ಯಾಯರಲ್ಲಿ ಇಷ್ಟು ವ್ಯತ್ಯಾಸ ಇರುತ್ತೆ. ನಿಷೇಕಾದೀನಿ ಕಾರ್ಯಾಣಿ ಯಕ್ಕರೋತಿ ನೃಪೋತ್ತಮ ಅಧ್ಯಾಪಯತಿ ಚಾನ್ಯೇನ ಸವಿಪ್ರೋ ಗುರುರುಚ್ಯತೆ. ಇನ್ನು ಕಾಲಕಾಲಕ್ಕೆ ಆಗಬೇಕಾದ ಕ್ರಿಯೆಯನ್ನು ಬೇರೆಯವರಿಗೆ ಹೇಳಿ ನೀನು ಅವರಿಗೆ ಮಾಡಿಸು, ಇವರು ನಮ್ಮ ಆಪ್ತರು ಅಂತ ಹೇಳಿ ಆ ಪುರೋಹಿತರನ್ನು ಅವರಿಗೆ ಜೋಡಿಸಿಕೊಟ್ಟು ಅವರಿಗೆ ಕಾಲಕಾಲಕ್ಕೆ ಏನು ಮಾಡಬೇಕು, ಈ ಪುರೋಹಿತರ ಹತ್ರ ಹೇಗೆ ನಡೆಸ್ಕೊಳ್ಬೇಕು, ಯಾರು ಅಧ್ಯಾಪಕರು, ಯಾರು ಗುರುಗಳು, ಯಾರು ಆಚಾರ್ಯರು ಅಂತೆಲ್ಲ ಹೇಳ್ತಾನಲ್ಲ, ಅವನು ಗುರು ಅಷ್ಟೆ. ಈ ರೀತಿ ಆಚಾರ್ಯ, ಗುರು, ಅಧ್ಯಾಪಕ. ಅಜ್ಞಾಧೇಯಂ ಪಾಕಯಜ್ಞಾನ್ ಅಗ್ನಿಷ್ಟೋಮಾದಿಕಾನ್ಮಖಾನ್ ಯಕ್ಕರೋತಿ ವೃತೋ ಯಸ್ಯ ಸತಸ್ಯ ಋತ್ವಿಗಿಹೋಚ್ಯತೆ. ಇನ್ನು ಋತ್ವಿಕ್ ಅಂತ ಪಾಕಯಜ್ಞಾನ್. ಪಾಕಯಜ್ಞ ಅಂದರೆ ಅತ್ಯಂತ ಪುಟ್ಟ ಹೋಮ, ಅದನ್ನು ಪಾಕಯಜ್ಞ ಅಂತ ಕರೀತಾರೆ. ಇನ್ನು ನಿಷೇಕ ಮೊದಲಾದವುಗಳು ಅಂದರೆ ಮನೆಯ ಕಾರ್ಯಕ್ರಮಗಳು, ಗೃಹ್ಯ ಕಾರ್ಯಕ್ರಮಗಳು, ಅದನ್ನು ಯಜಮಾನನೇ ಮಾಡಿಕೊಳ್ಳುವ ಪರಿಸ್ಥಿತಿಯಲ್ಲಿ ಇದ್ದವರು ಆಗಿದ್ದರು. ಒಂದು ಕಾಲದಲ್ಲಿ ಯಜಮಾನನೇ ಮಾಡ್ಕೊಳ್ತಾ ಇದ್ದ. ಇವಾಗ ನೋಡಿ, ಅದು ಡೈಲಾಗ್ಸ್ ಅನ್ನೋದೇ ಮರ್ತೋಗಿದೆ. ಸುಮುಹೂರ್ತಮಸ್ತ್ವಿತಿ ಭವಂತೋ ಬ್ರುವಂತು ಅಂತ ಯಜಮಾನ ಹೇಳಬೇಕು. ಸುಮುಹೂರ್ತ ಇರಲಿ ಅಂತ ಹೇಳಿ ನೀವು ಹೇಳಿ, ಅದನ್ನು ಇವತ್ತು ಪುರೋಹಿತರೇ ಹೇಳೋದು. ತಥಾಸ್ತು ಅಂತ ಪುರೋಹಿತ ಹೇಳಬೇಕು. ಅಥವಾ ಪುರೋಹಿತ ಅಂತಲ್ಲ, ನೆರೆದ ಬ್ರಾಹ್ಮಣರು ಹೇಳಬೇಕು. ಉತ್ತರೇ ಕರ್ಮಣ್ಯ ವಿಘ್ನಮಸ್ಥಿತಿ ಭವಂತೋ ಬ್ರುವಂತು ತಥಾಸ್ತು ಅಂತ ಅವ್ರು ಹೇಳಬೇಕು. ಪಾಪ ಇವತ್ತು ಪುರೋಹಿತರೇ ಏಕಪಾತ್ರಾಭಿನಯ, ಅದನ್ನು ಇದನ್ನು ಹೇಳ್ತಾ ಹೋಗ್ತಾರೆ. ಇನ್ನು ಕೆಲವೊಂದು ಸರ್ತಿ ಏನಾಗುತ್ತೆ, ಮದುವೆಯಲ್ಲಿ ನಮ್ಮ ಅಜ್ಞಾನ ಎಷ್ಟಾಗ್ತಾ ಇದೆ ಅಂತ ಅನ್ಲಿಕ್ಕೆ ನಾವು ಮದುವೆ ಮಾಡಿಕೊಳ್ತೇವೆ. ಮದುವೆ ಮಾಡಿಕೊಳ್ಳುವಾಗ ನಾನು ನಿನ್ನ ಜೊತೆಗೆ ಏಕಾಂತದಲ್ಲಿ ಕಳೆಯುತ್ತೇನೆ, ಪರಂಪರೆಗೆ ಕಾಣಿಕೆಯನ್ನು ಕೊಡ್ತೇನೆ ಅಂತ ಹೇಳಿ ಮಂತ್ರ ಇದೆ. ಅದನ್ನು ಯಜಮಾನ, ಅದನ್ನು ವಧು ಮತ್ತು ವರರು ಇಬ್ಬರು ಹೇಳಬೇಕು. ಆದರೆ ಇವತ್ತು ಹೇಳೋದು ಅದನ್ನು ಪುರೋಹಿತರು. ಅದನ್ನು ನಾವು ಮೊದಲು ತಿದ್ದುಕೊಳ್ಬೇಕು. ನಾವು ಮದುವೆ ಮಾಡಿಕೊಳ್ಳುವಾಗ ನಾನು ನನ್ನ ಪಾಲಿನ ವಾಕ್ಯವನ್ನು ನಾನು ಹೇಳ್ತೇನೆ. ಆ ಮದುವೆಯ ಕ್ರಿಯೆಗಳು ಏನು ಅಂತ, ಮಗುವಿಗೆ ನಾಮಕರಣ ಮಾಡುವಾಗ ನಾನು ಏನು ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಅಲ್ಲಿ ತನ್ವಾಮೇ ತನ್ವಂ ಜಗ್ಧಿ ಅಂತೆಲ್ಲ ಉಂಟು. ಅದೆಲ್ಲ ಪುರೋಹಿತರು ಹೇಳ್ತಾರೆ. ಪಾಪ ಪುರೋಹಿತರು ಯಾಕೆ ಹೇಳ್ತಾರೆ ಅಂತಂದರೆ ಇದೆ,
ಇವ್ರು ನಾವು ಹೇಳಲ್ಲ ಅಂತಾರೆ, ಅಥವಾ ಹೇಳಿಗೆ ಬರಲ್ಲ ಅಂತಾರೆ. ಮತ್ತೆಂತ ಮಾಡೋದು? ಅದು ಅಭ್ಯಾಸ ಆಗಿ ಪುರೋಹಿತರಿಗೆ ಅದನ್ನು ಹೇಳದಿದ್ದರೆ ಮಂತ್ರ ಮುಂದೆ ಹೊರಡಲ್ಲ. ಆ ಥರನೂ ಆಗುತ್ತೆ. ಅದು ಸಾಲು ತಪ್ಪು. ಇಲ್ಲಿಂದ ಇದು ಒಂಥರ 1000 ವಾಲ ಇದ್ದ ಹಾಗೆ. ಇಲ್ಲಿಂದ ಶುರು ಮಾಡಿಬಿಟ್ಟಿದ್ದೀವಿ, ಈ ಪಟಾಕಿ ಹೊಡೆದ್ಮೇಲೆ ಆ ಪಟಾಕಿ ಹೊಡೆಯೋದು. ಹಾಗೆ ಕ್ರಮೇಣ ಹೋಗ್ತಾ ಇರುತ್ತೆ. ನಾವು ಅಟ್ಲೀಸ್ಟ್ ನಾವು ಪ್ರಜ್ಞಾಪೂರ್ವಕವಾಗಿ ನಮ್ಮ ಕಾರ್ಯಕ್ರಮಗಳನ್ನು ಮಾಡ್ತೇವೆ ಅಂತ, ಪ್ರಜ್ಞಾಪೂರ್ವಕವಾಗಿ. ಈ ಕ್ರಿಶ್ಚಿಯನ್ನರೆಲ್ಲ ಹೇಳ್ತಾರೆ ನಿಮ್ಮಲ್ಲಿ ಪ್ರಮಾಣ ವಚನವೇ ಇಲ್ಲ ಮದುವೆಯ ಸಂದರ್ಭದಲ್ಲಿ ಅಂತ. ಅವರಿಗೆ ಹೇಳಲಿಕ್ಕೆ ಗೊತ್ತಿರಲ್ಲ ಪಾಪ ಈ ಹಿಂದೂಗಳಿಗೆ. ಇವರು ಯಾಕೆಂದರೆ ಆ ತರಹ ಯೋಚನೆಯೇ ಮಾಡಿರೋಲ್ಲ. ಅದರಿಂದಾಗಿ ಅವರದೇ ವಾದ ಪ್ರಬಲ ಆಗತ್ತೆ. ನೋಡಿ, ನಿಮ್ಮಲ್ಲಿ ಪ್ರಮಾಣ ವಚನ ಇಲ್ಲ ಮದುವೆಯಲ್ಲಿ, ನಾವು ಬರ್ಕೊಂಡು ಬರ್ತೇವೋ ಇಲ್ವೋ? ನಮ್ಮಲ್ಲಿದೆ, ಅದು ಪ್ರಮಾಣ ವಚನವೇ. ನಾನು ಧರ್ಮದಲ್ಲಿಯೂ ಅರ್ಥದಲ್ಲಿಯೂ ಕಾಮದಲ್ಲಿಯೂ ನಿನ್ನನ್ನು ಮೀರುವುದಿಲ್ಲ ಅಂತ ಹೇಳ್ತಾನವನು. ಹೇಳಬೇಕು, ಅದು ಹೇಳಬೇಕಾದ್ರೆ ಪ್ರಜ್ಞೆ ಇರಬೇಕು. ಈ ರೀತಿಯ ಲೋಪಗಳು ಆಗಲಿಕ್ಕೆ ಕೊಡಬಾರದು. ಸಾಧ್ಯವಾದಷ್ಟು ಈ ತರಹದ ಲೋಪಗಳಾಗಬಾರದು. ನಾವು ಅದಕ್ಕೆ ಎಚ್ಚರಗೊಳ್ಳಬೇಕು. ನಾವು ಮಾಡುವ ಕ್ರಿಯೆಯ ಅರ್ಥ ಏನಿದೆ ಅಂತ ನನಗೆ ಗೊತ್ತಿರಬೇಕು. ನನಗೇ ಗೊತ್ತಿಲ್ಲ, ಇನ್ಯಾರೋ ಬರ್ತಾರೆ ಮಾಡಿಸ್ತಾರೆ ಅಂತ ಹೇಳಿದರೆ ಎಂತಹ ಉಪೇಕ್ಷೆ, ಎಂತಹ ಅಜ್ಞಾನದ ಬಯಕೆ. ನನಗೇನು ಬೇಕಿಲ್ಲ, ಏನೋ ಒಂದು ಕೆಲಸ ಆಗಬೇಕು ಮಾಡಿ ಹೋಗ್ತೇನೆ ಅಂತಂದರೆ ನಮ್ಮ ಬಗ್ಗೆ ನಮಗೆ ಗೊತ್ತಿರೋದು ಬೇಡವೇ? ಇವತ್ತು ಯಾರನ್ನಾದರೂ ಕೇಳಿ ನೋಡಿ, ನಾಳೆ ನೀವು ಅನ್ನಪ್ರಾಶನವನ್ನೋ ಅಥವಾ ನಾಳೆ ಒಂದು ನಾಮಕರಣವನ್ನು ಮಾಡಿಸ್ತಾ ಇದ್ದೀರಾ, ನೀವು ತಿಳಿದುಕೊಂಡು ಮಾಡಬೇಕು. ಮಗನಿಗೆ ನಾಮಕರಣ ಅದೆಲ್ಲ ನಂಗೆ ಗೊತ್ತಿಲ್ಲ, ಪುರೋಹಿತರು ಏನು ಹೇಳ್ತಾರೋ ಕೇಳ್ತೀನಿ ಹೋಗ್ತೀನಿ. ಇದು ಎಂತಹ ಆತ್ಮವಂಚನೆ. ನಾವು ಮಾಡುವ ಕೆಲಸ ನಮಗೆ ಗೊತ್ತಿರದೇ ಇರಲಿ ಅಂತ ಬಯಸೋರು ಇದ್ದಾರಾ ಈ ಪ್ರಪಂಚದಲ್ಲಿ? ಇದ್ದಾರಲ್ಲ, ಏನು ಮಾಡೋಣ? ಅದರಿಂದಾಗಿ ಅಟ್ಲೀಸ್ಟ್ ನಮ್ಮನ್ನು ನಾವು ವಂಚಿಸಿಕೊಳ್ಳಬಾರದು ಅಂತ ಹೇಳಿ ಸಂಸ್ಕಾರಗಳ ಅರ್ಥವನ್ನು ತಿಳಿಯೋಣ. ಹೀಗೆ ಇವರು ಗುರುಗಳು, ಅವರನ್ನು ಋತ್ವಿಕ್ ಅಂತ ಕರೀತಾರೆ. ಈ ಋತ್ವಿಕ್ ಯಾರು ಅಂತಂದರೆ ಅವ್ರ ಪರವಾಗಿ ಕ್ರಿಯೆಗಳನ್ನು ಮಾಡ್ತಾರೆ. ನಿಷೇಕಾದೀನಿ ಕಾರ್ಯಾಣಿ ಯಕ್ಕರೋತಿ ನೃಪೋತ್ತಮ ಯಾವೃಣೋತಿ ಅವಿತಥಂ ಯಕ್ಕರೋತಿ ವೃತೋಯಸ್ಯ ಸ ತಸ್ಯ ಋತ್ವಿಕ್ ಇಹ ಉಚ್ಯತೆ. ಋತ್ವಿಕ್ ಅಂತಂದರೆ ವಸ್ತುತಃ ಋತ್ವಿಕ್ ಅನ್ನೋ ಶಬ್ದಕ್ಕೆ ಏನರ್ಥ ಅಂದರೆ ಋತೌ ಯಜತಿ, ಋತುಗಳಲ್ಲಿ ಹೋಮ ಮಾಡುವವ ಇತಿ ಋತ್ವಿಕ್ ಅಂತ. ಪುರಾಣದ ಕಾಲಕ್ಕೇನೆ ಋತ್ವಿಕ್ ಅಂತಂದರೆ ಪುರೋಹಿತರು ಅಂತ ಅರ್ಥ ಬಂದ್ಬಿಡ್ತು. ಯಾಕೆಂದರೆ ನಮಗಾಗಿ ಹೋಮ ಮಾಡ್ತಾನೆ, ನಮಗಾಗಿ ಹೋಮ ಮಾಡ್ತಾನೆ ಅವನು, ಅದಕ್ಕೆ ಋತ್ವಿಕ್. ಅವನ ಋತ್ವಿಕ್ ವರ್ಣ ಅಂತ ಒಂದುಂಟು. ನಾವು ಯಜಮಾನನಾದವನು ಹೋಗಿ ಇಂತಹ ಗೋತ್ರದ ಇಂತಹ ನಿನ್ನನ್ನು ನಾನು ವರಿಸುತ್ತೇನೆ ಅಂದರೆ ಆಯ್ಕೆ ಮಾಡಿಕೊಂಡಿದ್ದೇನೆ, ಈ ಕಾರ್ಯಕ್ರಮವನ್ನು ನೀನು ಮಾಡಿಕೊಡಬೇಕು ಅಂತ ಕೇಳಬೇಕು. ಅದನ್ನು ಋತ್ವಿಕ್ ವರ್ಣ ಅಂತ ಕರೀತಾರೆ, ಆ ಒಟ್ಟು ಕಾರ್ಯಕ್ರಮವನ್ನು. ಇವನು ಆ ತರಹದ ಋತ್ವಿಕ್. ಹೀಗೆ ನಮ್ಮ ಸುತ್ತಮುತ್ತ ಇರುವ ಜ್ಞಾನಿಗಳು ಈ ತರಹದ ಜನ ಇದ್ದಾರೆ. ಅಧ್ಯಾಪಕರಿದ್ದಾರೆ, ಗುರುಗಳಿದ್ದಾರೆ, ಆಚಾರ್ಯರಿದ್ದಾರೆ, ಋತ್ವಿಕ್ಕಿದ್ದಾರೆ. ಇವರೆಲ್ಲರೂ ಕೂಡ ಇದ್ದಾರೆ. ಯ ಆವೃಣೋತ್ಯವಿತಥಂ ಬ್ರಹ್ಮಣ ಶ್ರವಣಾವುಭೌ. ಇನ್ನು ನಮ್ಮ ಯಾಗದಲ್ಲಿ ನೀವು ಭಾಗವಹಿಸಬೇಕು, ಏನು ಮುಂದ್ಗಡೆ ಕೂತಿರಬೇಕು. ಅವರನ್ನು ಶ್ರಮಣರು ಅಂತ ಕರೀತಾರೆ. ಈ ರಾಮಾಯಣದ ಕಥೆಯಲ್ಲಿ ನಾವೊಬ್ಬನನ್ನು ಶ್ರವಣಕುಮಾರ ಅಂತ ಕರಿತೇವೆ. ಅಲ್ಲ, ಅವನು ಶ್ರಮಣ ಕುಮಾರ. ಶ್ರಮಣ ಅಂತ ಹೇಳಿದರೆ ಮುನಿ ಅಂತ ಅರ್ಥ. ಶ್ರಮಣ ಕುಮಾರ ಅಂತಂದರೆ ಮುನಿಗಳ ಕುಮಾರ ಅಂತ ಅರ್ಥ.
ಅವನ ರಿಯಲ್ ನೇಮ್ ಬಂದು ಯಜ್ಞದತ್ತ. ಯಜ್ಞದತ್ತ ನಯನೌ ಅಂತ ಹೇಳಿ ಯಜ್ಞದತ್ತ ಅಂತ ಅವನ ಹೆಸರು. ರಾಮಾಯಣದಲ್ಲಿ ದಶರಥ ಒಬ್ಬನನ್ನು ಪ್ರಮಾದದಿಂದ ಕೊಲ್ತಾನಲ್ಲ, ಅವನ ಹೆಸರು ಯಜ್ಞದತ್ತ ಅಂತ. ಅದು ಯಾರಿಗೋ ಶ್ರವಣಕುಮಾರ ಅಂತ ಕೇಳಿಸಿತು. ಸರಿ, ಪರಂಪರೆ ಮುಗೀತು. ಶ್ರವಣಕುಮಾರ ಅಲ್ಲ, ಅವನ ಹೆಸರು ಯಜ್ಞದತ್ತ. ಉಪಾಧ್ಯಾಯ ದಚಾಚಾರ್ಯ ಆಚಾರ್ಯಾಣಾಂ ಚ ತಂ ಪಿತಾ. 10 ಉಪಾಧ್ಯಾಯರಿಗಿಂತ ಒಬ್ಬ ಆಚಾರ್ಯ ಮಿಗಿಲು. ದಶಾಚಾರ್ಯ ಸಮಪಿತ. 10 ಆಚಾರ್ಯರಿಗಿಂತ ಒಬ್ಬ ತಂದೆ ಮಿಗಿಲು. ಸಹಸ್ರೇಣ ಪಿತುರ್ಮಾತು ಸಹಸ್ರೇಣ ಪಿತುರ್ಮಾತಾ ಗೌರವೇಣಾತಿರಿಚ್ಯತೆ. 1000 ತಂದೆಯಂದಿರಿಗಿಂತ ಒಬ್ಬಳು ತಾಯಿ ಮಿಗಿಲು. ದಶಾಚಾರ್ಯ ಸಮಪಿತ. ಅಧ್ಯಾಪಕರಿಗಿಂತ ಆಚಾರ್ಯ ಮಿಗಿಲು. ಆಚಾರ್ಯರಿಗಿಂತ ಪಿತಾ ತಂದೆ ಮಿಗಿಲು. ತಂದೆಗಿಂತ ತಾಯಿ ಮಿಗಿಲು. ಅದರಿಂದಾಗಿ ಧರ್ಮಶಾಸ್ತ್ರದಲ್ಲಿ ಅವರನ್ನು ಮಹಾಗುರು ಅಂತ ಕರೀತಾರೆ.